ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕ್ವಾಲಿಟಿ ಎಜುಕೇಷನ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನಾವು ಇವತ್ತಿನ ಕ್ಲಾಸಲ್ಲಿ ಭಾರತದ ರಾಷ್ಟ್ರಧ್ವಜದ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಈ ಹಿಂದೆ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಬಾರಿ ಭಾರತದ ರಾಷ್ಟ್ರಧ್ವಜದ ಬಗ್ಗೆ ಪ್ರಶ್ನೆಗಳು ಕೇಳಿದ್ದಿದೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಭಾರತದ ರಾಷ್ಟ್ರಧ್ವಜ. ಭಾರತದ ರಾಷ್ಟ್ರಧ್ವಜವು ನಮ್ಮ ರಾಷ್ಟ್ರದ ಸಂಕೇತ ಮಾತ್ರವಲ್ಲದೆ ಭಾರತೀಯರ ಏಕತೆಯ ಸಂಕೇತವೂ ಆಗಿದೆ. ನಮ್ಮ ರಾಷ್ಟ್ರದ ಸಂಕೇತ ಈ ನಮ್ಮ ರಾಷ್ಟ್ರಧ್ವಜವಾಗಿದೆ. ನಮ್ಮೆಲ್ಲರ ಏಕತೆಯ ಸಂಕೇತವು ನಮ್ಮ ರಾಷ್ಟ್ರಧ್ವಜವಾಗಿದೆ ಫ್ರೆಂಡ್ಸ್. ನಮ್ಮ ಭಾರತದಲ್ಲಿ ವಿವಿಧ ಜಾತಿ, ಜನಾಂಗ, ಭಾಷೆ, ಧರ್ಮದವರು ವಾಸ ಮಾಡ್ತಾರೆ. ಆದರೆ ಎಲ್ಲರಿಗೂ ಸಹ ಇರುವುದು ರಾಷ್ಟ್ರೀಯ ಸಂಕೇತ ಭಾರತದ ರಾಷ್ಟ್ರಧ್ವಜ. ಎಲ್ಲರೂ ಸಹ ಅದನ್ನು ಗೌರವಿಸ್ತಾರೆ ಫ್ರೆಂಡ್ಸ್. ಭಾರತದ ಹೆಗ್ಗುರುತುವಾಗಿರುವಂತಹ ತ್ರಿವರ್ಣ ಧ್ವಜವು ಭಾರತೀಯರ ಆತ್ಮಾಭಿಮಾನದ ಸಂಕೇತವೂ ಆಗಿದೆ. ದೇಶದ ವಿಭಿನ್ನ ಜಾತಿ, ಮತ, ಪಂಗಡ ಮತ್ತು ಸಂಸ್ಕೃತಿಯ ಜನರನ್ನು ಒಂದೇ ಧ್ವಜದಡಿ ದೇಶದ ಏಕತೆಯನ್ನು ಸಾರುವ ದಿವ್ಯ ಸಾಧನವೇ ನಮ್ಮ ರಾಷ್ಟ್ರಧ್ವಜ. ಎಲ್ಲರೂ ಸಹ ಈ ರಾಷ್ಟ್ರೀಯ ಧ್ವಜವನ್ನು ಗೌರವಿಸ್ತೀವಿ ಫ್ರೆಂಡ್ಸ್. ಇದು ನಮ್ಮ ರಾಷ್ಟ್ರದ ಏಕತೆಯ ಸಂಕೇತ. ಈ ನಮ್ಮ ಸ್ವಾತಂತ್ರ್ಯ ದೇಶದ ಸಂಕೇತವಾಗಿರುವ ರಾಷ್ಟ್ರಧ್ವಜದ ಅವಹೇಳನ ದ್ರೋಹವಾಗಿರುತ್ತೆ ಫ್ರೆಂಡ್ಸ್. ರಾಷ್ಟ್ರಧ್ವಜವನ್ನು ಯಾರೇ ಇರಲಿ, ಪ್ರತಿಯೊಬ್ಬರು ಸಹ ಅದನ್ನು ಆತ್ಮಾಭಿಮಾನದಿಂದ, ಗೌರವದಿಂದ ಕಾಣಬೇಕು. ಈ ರಾಷ್ಟ್ರ ಧ್ವಜವನ್ನು ಯಾರೂ ಸಹ ಅವಹೇಳನ ಮಾಡಬಾರ್ದು. ಒಂದು ವೇಳೆ ಏನಾದರೂ ರಾಷ್ಟ್ರಧ್ವಜಕ್ಕೆ ಅವಹೇಳನ ಮಾಡಿದರೆ ಅದು ನಾವು ನಮ್ಮ ರಾಷ್ಟ್ರಕ್ಕೆ ಮಾಡುವಂತಹ ದ್ರೋಹವಾಗಿರುತ್ತೆ, ಮೋಸವಾಗಿರುತ್ತೆ. ಪ್ರತಿಯೊಬ್ಬರು ಸಹ ಈ ದೇಶದ ಪ್ರಜೆ ಆತ್ಮಾಭಿಮಾನದಿಂದ ಎಲ್ಲರೂ ಸಹ ಹೆಮ್ಮೆಯಿಂದ ಈ ನಮ್ಮ ರಾಷ್ಟ್ರಧ್ವಜಕ್ಕೆ ಎಲ್ಲರೂ ಸಹ ಗೌರವ ಕೊಡ್ತೀವಿ ಫ್ರೆಂಡ್ಸ್. ಸಂವಿಧಾನದ ರಚನಾ ಸಭೆಯು 1947 ಜುಲೈ 22ರಂದು ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ಅಳವಡಿಸಿಕೊಂಡಿತು. ಸಂವಿಧಾನ ರಚನಾ ಸಭೆಯು ಸಂವಿಧಾನವನ್ನು ರಚನೆ ಮಾಡುವ ಕಾರ್ಯದ ಜೊತೆಗೆ ನಮ್ಮ ಏಕತೆಯ ಸಂಕೇತವಾಗಿರುವಂತಹ ಭಾರತೀಯ ರಾಷ್ಟ್ರೀಯ ಧ್ವಜವನ್ನೂ ಸಹ ಅಳವಡಿಸಿಕೊಳ್ಳುವ ಕಾರ್ಯವನ್ನು ಮಾಡುತ್ತೆ ಫ್ರೆಂಡ್ಸ್. 1947 ಜುಲೈ 22ರಂದು ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ನಮ್ಮ ಭಾರತೀಯ ಸಂಕೇತವಾಗಿರುವಂತಹ ಧ್ವಜವನ್ನು, ರಾಷ್ಟ್ರೀಯ ಧ್ವಜವನ್ನು ಸಂವಿಧಾನ ರಚನಾ ಸಭೆಯು ಅಳವಡಿಸಿಕೊಳ್ಳುತ್ತೆ. ಆ ಸಮಯದಲ್ಲಿ ಪ್ರಧಾನಿಯಾಗಿದ್ದಂತಹ ನೆಹರು ಅವರು 1947 ಜುಲೈ 22ರಂದು ನಮ್ಮ ರಾಷ್ಟ್ರಧ್ವಜವನ್ನು ದೇಶಕ್ಕೆ ಅರ್ಪಿಸ್ತಾರೆ. ಈ ನಮ್ಮ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತಂದರೆ ಪಿಂಗಾಳಿ ವೆಂಕಯ್ಯ. ಇವರು ಆಂಧ್ರ ಪ್ರದೇಶ ರಾಜ್ಯದವರಾಗಿರ್ತಾರೆ. ನಮ್ಮ ರಾಷ್ಟ್ರೀಯ ಧ್ವಜ ಆಯತಾಕಾರದಲ್ಲಿದೆ ಫ್ರೆಂಡ್ಸ್. ಇದರ ಉದ್ದ ಅಗಲದ ಅನುಪಾತ 3:2 ಆಗಿದೆ. ರಾಷ್ಟ್ರಧ್ವಜದ ಬಟ್ಟೆಯು ಹತ್ತಿ ಅಥವಾ ರೇಷ್ಮೆಯದ್ದಾಗಿರಬೇಕು ಹಾಗೂ ಕೈನೇಯ್ಗೆದ್ದಾಗಿರಬೇಕು. ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಸಂವಿಧಾನದಲ್ಲಿ ಎಲ್ಲಿ ಉಲ್ಲೇಖವಿದೆ ಅನ್ನೋದು ನೋಡೋದಾದರೆ 51A ಸಬ್ ಕ್ಲಾಸ್ ಎ ವಿಧಿಯಲ್ಲಿ ಮೂಲಭೂತ ಕರ್ತವ್ಯ ಇದೆಯಲ್ಲ, ಅಲ್ಲಿ ನಾವು ರಾಷ್ಟ್ರಧ್ವಜದ ಬಗ್ಗೆ ವಿವರಣೆಯನ್ನು ಕಾಣ್ತೀವಿ ಫ್ರೆಂಡ್. ಸಂವಿಧಾನವನ್ನು ಪಾಲಿಸುವುದು ಮತ್ತು ಅದರ ಆದರ್ಶಗಳು, ಸಂಸ್ಥೆಗಳು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದರ ಬಗ್ಗೆ ತಿಳಿಸುತ್ತೆ ಫ್ರೆಂಡ್ಸ್. 51A ವಿಧಿ ಸಬ್ ಕ್ಲಾಸ್ ಎ ನಲ್ಲಿ ನಾವು ಸಂವಿಧಾನವನ್ನು ಪಾಲಿಸುವುದು, ಅದರ ಆದರ್ಶಗಳು, ಸಂಸ್ಥೆಗಳು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದರ ಕುರಿತು ತಿಳಿಸುತ್ತೆ ಫ್ರೆಂಡ್ಸ್. ಇನ್ನು ಗಗನಯಾತ್ರಿ ರಾಕೇಶ್ ಶರ್ಮಾ ಅವರು ಬಾಹ್ಯಾಕಾಶದಲ್ಲಿ ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಧ್ವಜವನ್ನು ಹಾರಿಸ್ತಾರೆ ಫ್ರೆಂಡ್ಸ್. ನಮ್ಮ ರಾಷ್ಟ್ರಧ್ವಜವನ್ನು ನಾವು ಕಾಮನ್ ಆಗಿ ತಿರಂಗ ಅಂತ ಹೇಳ್ತೀವಿ ಫ್ರೆಂಡ್ಸ್. ಈ
ತಿರಂಗ ಅಂತಂದ್ರೆ 3 ಕಲರ್ಗಳು ಇರುವಂಥದ್ದು. ತ್ರಿವರ್ಣಗಳ ಸಂಕೇತ ಏನಾಗಿದೆ? ಕೇಸರಿ ಬಣ್ಣ, ಇದು ತ್ಯಾಗವನ್ನು ಸೂಚಿಸುತ್ತೆ. ಬಿಳಿ ಬಣ್ಣ ಸತ್ಯ, ಶಾಂತಿ, ಪರಿಶುದ್ಧತೆಯನ್ನು ತಿಳಿಸುತ್ತೆ. ಹಸಿರು ಭೂಮಿಯ ಫಲವತ್ತತೆ, ಕೃಷಿ ಹಾಗೂ ಕೈಗಾರಿಕೆಗಳ ಸಮೃದ್ಧಿಯನ್ನು ಸೂಚಿಸುತ್ತೆ. ಇನ್ನು ನಮ್ಮ ಧ್ವಜದಲ್ಲಿರುವಂತಹ ಚಕ್ರ, ಆ ಚಕ್ರ ಸಾರನಾಥ್ ಅಶೋಕ ಸ್ತಂಭದಲ್ಲಿರುವಂತಹ ಚಕ್ರದ ಪ್ರತಿರೂಪವಾಗಿದೆ. ಅದನ್ನು ನಾವು ಅಶೋಕ ಚಕ್ರ ಅಂತ ಹೇಳ್ತೀವಿ. ಈ ಅಶೋಕ ಚಕ್ರವು ಧರ್ಮಚಕ್ರವಾಗಿದೆ. ಇದು ನಿರಂತರ ಚಲನೆಯ ಪ್ರತೀಕವಾಗಿದೆ. 24 ರೇಖೆಗಳು, ಈ ಚಕ್ರದಲ್ಲಿರುವಂತಹ 24 ರೇಖೆಗಳೇನಿದಾವಲ್ಲ ಈ ರೀತಿಯಾಗಿ, ಅವುಗಳು 24 ಗಂಟೆಗಳನ್ನು ಪ್ರತಿನಿಧಿಸುತ್ತೆ ಫ್ರೆಂಡ್ಸ್. ನಮ್ಮ ಭಾರತದ ರಾಷ್ಟ್ರಧ್ವಜದ ತಯಾರಿಕೆ ಎಲ್ಲಿ ಮಾಡಲಾಗುತ್ತೆ? ಧಾರವಾಡ ಜಿಲ್ಲೆಯ ಗರಗ ಗ್ರಾಮದ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದವರು ಈ ತಯಾರಿಸುವಂತಹ ಹಕ್ಕನ್ನು ಪಡೆದಿದ್ದಾರೆ ಫ್ರೆಂಡ್ಸ್. ಕೆಲವೊಂದು ದಾಖಲೆಗಳಲ್ಲಿ ಹುಬ್ಬಳ್ಳಿ ಅಂತ ಇದೆ. ಆ್ಯಕ್ಚುಲಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಧಾರವಾಡ ಜಿಲ್ಲೆಯಲ್ಲಿಯೇ ಬರೋದು. ಧಾರವಾಡ ಜಿಲ್ಲೆಯ ಗರಗ ಗ್ರಾಮದಲ್ಲಿ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದವರು ಈ ಹಕ್ಕನ್ನು ಪಡೆದಿದ್ದಾರೆ ಫ್ರೆಂಡ್ಸ್. ಇದು ರಾಷ್ಟ್ರಧ್ವಜ ತಯಾರಿಸುವಂತಹ ನಮ್ಮ ದೇಶದ ಏಕೈಕ ಘಟಕವಾಗಿದೆ. ಇದು ಕೇವಲ ನಮ್ಮ ಕರ್ನಾಟಕಕ್ಕೆ ಮಾತ್ರವಲ್ಲ, ಇಡೀ ನಮ್ಮ ಭಾರತ ದೇಶಕ್ಕೆ ರಾಷ್ಟ್ರೀಯ ಧ್ವಜವನ್ನು ತಯಾರಿಸಿ ಸಪ್ಲೈ ಮಾಡುತ್ತೆ ಫ್ರೆಂಡ್ಸ್. ತಯಾರಿಸುವ ಹಾಗೂ ಇಡೀ ಭಾರತ ದೇಶಕ್ಕೆ ನಮ್ಮ ರಾಷ್ಟ್ರಧ್ವಜವನ್ನು ವಿತರಿಸುವಂತಹ ಕಾರ್ಯನಿರ್ವಹಿಸುವುದು ಈ ಏಕೈಕ ಘಟಕವಾಗಿದೆ ಫ್ರೆಂಡ್ಸ್. ಇನ್ನು ಈ ಒಂದು ನಮ್ಮ ಭಾರತದ ರಾಷ್ಟ್ರಧ್ವಜ ಯಾವ ಒಂದು ನಿಯಮಗಳಿಗೆ ತಕ್ಕಂತೆ ತಯಾರಿಸಲಾಗುತ್ತೆ ಅನ್ನೋದನ್ನು ನೋಡೋದಾದರೆ, ಭಾರತೀಯ ಸ್ಟ್ಯಾಂಡರ್ಡ್ಸ್ ಬ್ಯೂರೋದ ನಿಯಮಗಳಿಗೆ ತಕ್ಕಂತೆ ರಾಷ್ಟ್ರೀಯ ಧ್ವಜವನ್ನು ತಯಾರಿಸಲಾಗುತ್ತೆ. ಈ ರಾಷ್ಟ್ರಧ್ವಜದ ಗುಣಮಟ್ಟ ಹೇಗಿರಬೇಕು ಅನ್ನೋದು, ಸುರಕ್ಷತೆ ಎಲ್ಲದನ್ನ ಭಾರತೀಯ ಸ್ಟ್ಯಾಂಡರ್ಡ್ಸ್ ಬ್ಯೂರೋ ಇದರ ನಿಯಮಗಳಿಗೆ ತಕ್ಕಂತೆ ನಮ್ಮ ರಾಷ್ಟ್ರಧ್ವಜವನ್ನು ತಯಾರಿಸಲಾಗುತ್ತೆ ಫ್ರೆಂಡ್ಸ್. ಇನ್ನು ಭಾರತದ ರಾಷ್ಟ್ರೀಯ ಧ್ವಜದ ಇತಿಹಾಸ. ನಮ್ಮ ಭಾರತದ ರಾಷ್ಟ್ರೀಯ ಧ್ವಜವನ್ನು ಹೇಗೆ ವಿನ್ಯಾಸಗೊಳಿಸಲಾಯಿತು, ಅದರ ಇತಿಹಾಸ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ನಮ್ಮ ರಾಷ್ಟ್ರೀಯ ಧ್ವಜವು ಒಮ್ಮಿಂದೊಮ್ಮೆಲೆ ರಚನೆಯಾಗಿರೋದಲ್ಲ. ಇದು ಕಾಲಾನುಕ್ರಮದಲ್ಲಿ ಬದಲಾವಣೆ ಕಾಣುತ್ತಾ, ವಿಕಾಸ ಹೊಂದುತ್ತಾ ರಚನೆಯಾಗಿರುವಂಥದ್ದು. ಇಂದಿನ ತಿರಂಗವಾಗಿ ಮಾರ್ಪಾಡು ಹೊಂದಿರಬೇಕಾದ್ರೆ ಬಹಳಷ್ಟು ಬದಲಾವಣೆಗಳನ್ನು ಕಂಡಿದೆ ಫ್ರೆಂಡ್ಸ್. ರಾಷ್ಟ್ರಧ್ವಜ ವಿಕಾಸವು ಭಾರತದ ಕಥೆಯನ್ನು ಮಾತ್ರವಲ್ಲದೆ ಸ್ವಾತಂತ್ರ್ಯ ಹೋರಾಟದ ಗಾಥೆಯನ್ನು ಸಾರಿ ಹೇಳುತ್ತೆ. ಸ್ವತಂತ್ರ ಹೋರಾಟದಲ್ಲಿನೂ ಇದರ ಪಾತ್ರ ಮಹತ್ವದ್ದಾಗಿದೆ ಫ್ರೆಂಡ್ಸ್. ಧ್ವಜ ಹೇಗೆ ವಿಕಸನಗೊಂಡಿತು ಅನ್ನೋದನ್ನು ನಾವು ಈ ಮುಂದಿನ ಒಂದು ಹಂತದಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ರಾಷ್ಟ್ರಧ್ವಜ 1906. 1904ರಲ್ಲಿ ಸಹೋದರಿ ನಿವೇದಿತಾ ಅವರು ಸಹ ಒಂದು ಧ್ವಜವನ್ನು ವಿನ್ಯಾಸಗೊಳಿಸಿರ್ತಾರೆ. ಆದರೆ ಅದನ್ನು ಈ ಒಂದು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ, ರಾಷ್ಟ್ರೀಯ ಚಳುವಳಿಯಲ್ಲಿ ಯಾವುದೇ ರೀತಿಯಾಗಿ ಅದನ್ನು ಬಳಕೆ ಮಾಡಂಗಿಲ್ಲ. ಅಷ್ಟು ಅದು ಪ್ರಾಮುಖ್ಯತೆ ಪಡೆದಿಲ್ಲ ಫ್ರೆಂಡ್ಸ್. ಇಲ್ಲಿ 1906ರ ಈ ರಾಷ್ಟ್ರಧ್ವಜ ಏನು ರಚನೆ ಮಾಡ್ತಾರಲ್ಲ, ಇದು ಸ್ವದೇಶಿ ಚಳುವಳಿಯಲ್ಲಿ ಬಳಕೆಯಾಗತ್ತೆ. ರಾಷ್ಟ್ರಧ್ವಜ 1906. 1906ರಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರಧ್ವಜದ ಮಾದರಿಯೊಂದು ರೂಪುಗೊಂಡಿತ್ತು. 1906ರಲ್ಲಿ. 1905ರಲ್ಲಿ ಬಂಗಾಳದ ವಿಭಜನೆ ಮಾಡ್ತಾರೆ ಬ್ರಿಟಿಷರು. ಆ ಒಂದು ಸಂದರ್ಭದಲ್ಲಿ ಸ್ವದೇಶಿ ಚಳುವಳಿ ಪ್ರಾರಂಭವಾಗುತ್ತೆ. ಈ ಬಂಗಾಳದ ವಿಭಜನೆಗೆ ಪ್ರತೀಕಾರವಾಗಿ ಸ್ವದೇಶಿ ಚಳುವಳಿ ಆರಂಭವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ರಚನೆಯಾಗಿರುವಂತಹ ರಾಷ್ಟ್ರಧ್ವಜ ಇದಾಗಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ಮೇಲೆ ಹಸಿರು ಬಣ್ಣ, ಮಿಡಲ್ ಹಳದಿ ಬಣ್ಣ, ಅಡಿಯಲ್ಲಿ ಕೆಂಪು ಬಣ್ಣ ಇರುತ್ತೆ. ಈ ಕೆಂಪು ಬಣ್ಣ ಅನ್ನುವಂಥದ್ದು ಹಿಂದೂ ಧರ್ಮವನ್ನು ಸೂಚಿಸುತ್ತೆ.
ಹಸಿರು ಬಣ್ಣ ಮುಸ್ಲಿಂ ಧರ್ಮವನ್ನು ಸೂಚಿಸುತ್ತೆ. ಇನ್ನು ಈ ಹಳದಿ ಬಣ್ಣ ಅನ್ನುವಂಥದ್ದು ಇನ್ನಿತರ ಧರ್ಮಗಳನ್ನು ಸಂಕೇತಿಸುತ್ತೆ. ಈ ಹಸಿರು ಮತ್ತು ಕೆಂಪು ಬಣ್ಣಗಳು ಬಹಳ ಏನಂದರೆ ಬಹುಸಂಖ್ಯಾತರನ್ನು ಪ್ರತಿನಿಧಿಸುವಂತಹ ಬಣ್ಣಗಳಾಗಿದ್ವು. ಅವಾಗ ದೇಶ ವಿಭಜನೆ ಆಗಿರಲಿಲ್ಲ ಫ್ರೆಂಡ್ಸ್. ಭಾರತ ಮತ್ತು ಪಾಕಿಸ್ತಾನ ಇನ್ನು ವಿಭಜನೆ ಆಗಿರಲಿಲ್ಲ. ಈ ಭಾರತದಲ್ಲಿ ಬಹುಸಂಖ್ಯಾತರು ಯಾರಾಗಿದ್ದರು? ಹಿಂದೂ ಹಾಗೂ ಮುಸ್ಲಿಮರಾಗಿದ್ದರು. ಕೆಂಪು ಬಣ್ಣ ಹಿಂದೂ ಸಮುದಾಯವನ್ನು ಪ್ರತಿನಿಧಿಸಿದರೆ ಹಸಿರು ಬಣ್ಣ ಮುಸ್ಲಿಂ ಸಮುದಾಯವನ್ನು ಪ್ರತಿನಿಧಿಸುತ್ತೆ. ಈ ಹಳದಿ ಬಣ್ಣ ಏನಿದೆಯಲ್ಲ ಉಳಿದಂತಹ ಸಮುದಾಯಗಳನ್ನು ಪ್ರತಿನಿಧಿಸುತ್ತೆ. ಈ ಹಳದಿ ಬಣ್ಣದಲ್ಲಿ ವಂದೇ ಮಾತರಂ ಅಂತ ಬರೆಯಲಾಗಿತ್ತು. ವಂದೇ ಮಾತರಂ ದೇವನಾಗರಿ ಲಿಪಿ, ಹಿಂದಿ ಲಿಪಿಯನ್ನು ನಾವು ದೇವನಾಗರಿ ಲಿಪಿ ಅಂತ ಹೇಳ್ತೀವಿ. ಈ ಹಿಂದಿಯಲ್ಲಿ ವಂದೇ ಮಾತರಂ ಅಂತ ಬರೆಯಲಾಗಿತ್ತು. 8 ಕಮಲಗಳಿದ್ವು. ಇಲ್ಲಿ ಅರ್ಧಚಂದ್ರ ಹಾಗೂ ಈ ಕಡೆ ಸೂರ್ಯನ ಚಿತ್ರ ಇತ್ತು. ಈ ರೀತಿಯ ಒಂದು ರಾಷ್ಟ್ರೀಯ ಧ್ವಜವನ್ನು ಸ್ವದೇಶಿ ಚಳುವಳಿಯಲ್ಲಿ ಬಳಕೆ ಮಾಡಲಾಗಿತ್ತು. ಈ ರಾಷ್ಟ್ರೀಯ ಧ್ವಜವನ್ನು 1906 ಆಗಸ್ಟ್ 7ರಂದು ಕೋಲ್ಕತ್ತಾದಲ್ಲಿ ಹಾರಿಸಲಾಗುತ್ತೆ. ಇದನ್ನ ವಿನ್ಯಾಸಗೊಳಿಸಿದವರು ಯಾರು? ಸಚಿಂದ್ರ ಪ್ರಸಾದ್ ಬೋಸ್ ಮತ್ತು ಹೇಮಚಂದ್ರ. ಸಚಿಂದ್ರ ಪ್ರಸಾದ್ ಬೋಸ್ ಮತ್ತು ಹೇಮಚಂದ್ರ ಅವರು ಈ ಒಂದು ಧ್ವಜವನ್ನು ವಿನ್ಯಾಸಗೊಳಿಸಿದ್ದರು. ಇನ್ನು ರಾಷ್ಟ್ರಧ್ವಜ 1907ರಲ್ಲಿ. ಈ 1907ರ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರಾಗಿರ್ತಾರ ಅಂದರೆ ಮೇಡಮ್ ಬಿಕಾಜಿ ಕಾಮಾ. ಇವರು ಪ್ರಥಮ ಬಾರಿಗೆ ಜರ್ಮನಿಯ ಸ್ಟುಟ್ಗಾರ್ಟ್ನಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆದಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ. ವಿದೇಶದಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರಧ್ವಜವನ್ನು ಹಾರಿಸಲಾಗುತ್ತೆ ಫ್ರೆಂಡ್ಸ್. ವಿದೇಶದಲ್ಲಿ ಪ್ರಥಮ ಬಾರಿಗೆ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಿದವರು ಯಾರು ಅಂತಂದರೆ ಮೇಡಮ್ ಬಿಕಾಜಿ ಕಾಮಾ. ಈ ಮೇಲ್ಗಡೆ 1906ರ ರಾಷ್ಟ್ರಧ್ವಜವನ್ನು ನಾವು ನೋಡಿದ್ವಲ್ಲ, ಇದರಲ್ಲಿ ಸ್ವಲ್ಪ ಚೇಂಜಸ್ ಈ ಧ್ವಜದಲ್ಲಿ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಕೆಂಪು ಬಣ್ಣದ ಬದಲಾಗಿ ಕೇಸರಿ ಬಣ್ಣವನ್ನು ಸೇರಿಸಲಾಗುತ್ತೆ. ಇನ್ನು ಹಳದಿ ಬಣ್ಣ ಅದೇ ಒಂದು ಪ್ಲೇಸ್ನಲ್ಲಿ ಇರುತ್ತೆ. ಇನ್ನು ಅಡಿಯಲ್ಲಿ ಹಸಿರು ಬಣ್ಣವನ್ನು ಸೇರಿಸಲಾಗುತ್ತೆ. ಇದು ಸೂರ್ಯನ ಚಿತ್ರ, ಇದು ಅರ್ಧಚಂದ್ರ ಹಾಗೂ ನಕ್ಷತ್ರದ ಚಿತ್ರ ಈ ಕಡೆ ಇರುತ್ತೆ. ಇನ್ನು ಇಲ್ಲಿನೂ ಸಹ ದೇವನಾಗರಿ ಲಿಪಿಯಲ್ಲಿ ವಂದೇ ಮಾತರಂ ಅಂತ ಬರೆಯಲಾಗಿದೆ ಫ್ರೆಂಡ್ಸ್. 1907ರಲ್ಲಿ ಮೇಡಮ್ ಬಿಕಾಜಿ ಕಾಮಾ ಹಾಗೂ ಗಡೀಪಾರುಗೊಂಡ ಕ್ರಾಂತಿಕಾರಿಗಳ ತಂಡವು ಪ್ಯಾರಿಸ್ನಲ್ಲಿ ಈ ಧ್ವಜವನ್ನು ಹಾರಿಸ್ತಾರೆ. ಇನ್ನು ಈ ಧ್ವಜವನ್ನು ಬರ್ಲಿನ್ನ ಸಮಾಜವಾದಿ ಸಮ್ಮೇಳನದಲ್ಲಿನೂ ಸಹ ಪ್ರದರ್ಶಿಸಲಾಗುತ್ತೆ ಫ್ರೆಂಡ್ಸ್. ರಾಷ್ಟ್ರಧ್ವಜ 1917ರಲ್ಲಿ. ಈ 1917ರಲ್ಲಿ ಬಳಕೆಯಾದಂತಹ ರಾಷ್ಟ್ರಧ್ವಜವನ್ನು ಆನಿ ಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕ್ರವರು ಹೋಮ್ ರೂಲ್ ಚಳುವಳಿಯ ಸಂದರ್ಭದಲ್ಲಿ ಈ ಧ್ವಜವನ್ನು ಹಾರಿಸ್ತಾರೆ ಫ್ರೆಂಡ್ಸ್. ಈ ಧ್ವಜದಲ್ಲಿ ನಾವು ಈ ಒಂದು ಮೂಲೆಯಲ್ಲಿ ನಾವು ಇಂಗ್ಲೆಂಡಿನ ರಾಷ್ಟ್ರಧ್ವಜವನ್ನು ಕಾಣ್ತೀವಿ. ಇಲ್ಲಿ 7 ನಕ್ಷತ್ರಗಳ ಚಿತ್ರಣವಿದೆ. 7 ನಕ್ಷತ್ರಗಳು ಹಿಂದೂ ಧರ್ಮದ ಸಪ್ತ ಋಷಿಗಳನ್ನು ಸಂಕೇತಿಸುತ್ತೆ. ಅರ್ಧಚಂದ್ರ ಮತ್ತು ನಕ್ಷತ್ರ ಇದು ಮುಸ್ಲಿಂ ಸಮುದಾಯವನ್ನು ಪ್ರತಿಬಿಂಬಿಸುತ್ತೆ. ಹಸಿರು ಬಣ್ಣದ ಪಟ್ಟಿಗಳು ಮುಸ್ಲಿಂ ಸಮುದಾಯವನ್ನು ಪ್ರತಿನಿಧಿಸಿದರೆ ಕೆಂಪು ಬಣ್ಣದ ಪಟ್ಟಿಗಳು ಹಿಂದೂ ಸಮುದಾಯವನ್ನು ಪ್ರತಿನಿಧಿಸುತ್ತೆ. ಈ ರೀತಿಯ ಒಂದು ಧ್ವಜವನ್ನು ಹೋಮ್ ರೂಲ್ ಚಳುವಳಿಯ ಸಂದರ್ಭದಲ್ಲಿ ಆನಿ ಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕ್ರವರು ಬಳಕೆ ಮಾಡ್ತಾರೆ ಫ್ರೆಂಡ್ಸ್. ಇನ್ನು ರಾಷ್ಟ್ರಧ್ವಜ 1921ರಲ್ಲಿ ಮಹಾತ್ಮ ಗಾಂಧೀಜಿಯವರು 1920ರಲ್ಲಿ ರಾಷ್ಟ್ರೀಯ ಚಳುವಳಿಯನ್ನು ಪ್ರವೇಶಿಸ್ತಾರೆ. ಅಸಹಕಾರ ಚಳುವಳಿಯ ಮೂಲಕ ಮಹಾತ್ಮ ಗಾಂಧೀಜಿಯವರು 1920ರಲ್ಲಿ ರಾಷ್ಟ್ರೀಯ ಚಳುವಳಿಯನ್ನು ಪ್ರವೇಶಿಸ್ತಾರೆ.
ಇವರು ಭಾರತಕ್ಕೆ ಹೊಂದುವಂತಹ ರಾಷ್ಟ್ರಧ್ವಜದ ಅವಶ್ಯಕತೆಯನ್ನು ಮನಗಂಡು ಪಿಂಗಾಳಿ ವೆಂಕಯ್ಯರವರಿಗೆ ರಾಷ್ಟ್ರಧ್ವಜದ ವಿನ್ಯಾಸ ತಯಾರಿಸುವಂತೆ ಸೂಚಿಸುತ್ತಾರೆ. ಗಾಂಧೀಜಿಯವರ ಸೂಚನೆಯ ಮೇರೆಗೆ ಪಿಂಗಾಳಿ ವೆಂಕಯ್ಯ ಅವರು ಈ ಒಂದು ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸ್ತಾರೆ. ಮೇಲೆ ಹಸಿರು ಬಣ್ಣದ ಪಟ್ಟಿ, ಕೆಳಗಡೆ ಕೆಂಪು ಬಣ್ಣದ ಪಟ್ಟಿ. ಕೆಂಪು ಬಣ್ಣ ಹಿಂದೂ ಧರ್ಮದವರನ್ನು ಸೂಚಿಸಿದರೆ ಹಸಿರು ಬಣ್ಣ ಮುಸ್ಲಿಂ ಧರ್ಮದವರನ್ನು ಸೂಚಿಸುತ್ತೆ. ಮಧ್ಯದಲ್ಲಿ ಗಾಂಧೀಜಿಯವರ ಚರಕವನ್ನು ಸೇರಿಸಲಾಗಿರುತ್ತೆ. 1921ರಲ್ಲಿ ವಿಜಯವಾಡದಲ್ಲಿ ನಡೆದಂತಹ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನದಲ್ಲಿ ಈ ಎರಡು ಬಣ್ಣಗಳಿಂದ ರಚನೆಯಾದಂತಹ ಧ್ವಜವನ್ನು ವೆಂಕಯ್ಯ ಅವರು ಪ್ರಸ್ತುತಪಡಿಸ್ತಾರೆ. ಈ ಧ್ವಜವನ್ನು ಆ ಒಂದು ಅಧಿವೇಶನದಲ್ಲಿ ಪ್ರಸ್ತುತಪಡಿಸಿದಾಗ ಗಾಂಧೀಜಿಯವರು ಕೆಂಪು ಹಿಂದೂ ಧರ್ಮವನ್ನು ಪ್ರತಿನಿಧಿಸುತ್ತೆ, ಹಸಿರು ಮುಸ್ಲಿಂ ಸಮುದಾಯವನ್ನು ಪ್ರತಿಬಿಂಬಿಸುತ್ತೆ, ಬೇರೆ ಇನ್ನೂ ನಮ್ಮ ಭಾರತದಲ್ಲಿ ಉಳಿದ ಸಮುದಾಯದವರನ್ನು ಪ್ರತಿನಿಧಿಸುವಂತಹ ಬಣ್ಣ ಬಿಳಿ ಬಣ್ಣವನ್ನು ಮಧ್ಯದಲ್ಲಿ ಸೇರಿಸಿ ಮತ್ತು ಅದರಲ್ಲಿ ಚರಕವನ್ನು ಸೇರಿಸಲಿಕ್ಕೆ ಸೂಚಿಸ್ತಾರೆ ಫ್ರೆಂಡ್ಸ್. ಇನ್ನು ರಾಷ್ಟ್ರಧ್ವಜ 1931ರಲ್ಲಿ ಈ ಒಂದು ಧ್ವಜ ಕೇಸರಿ ಬಿಳಿ ಹಸಿರು ಗಾಂಧೀಜಿಯವರ ಸೂಚನೆಯ ಮೇರೆಗೆ ಈ ರೀತಿಯ ಒಂದು ಧ್ವಜವನ್ನು ವಿನ್ಯಾಸಗೊಳಿಸಲಾಗುತ್ತೆ. ಈ ರಾಷ್ಟ್ರಧ್ವಜವನ್ನು 1931ರಲ್ಲಿ ರೂಪಿಸಲಾಗುತ್ತೆ. 1931 ಆಗಸ್ಟ್ 6ರಂದು ಕರಾಚಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೇಸರಿ ಬಿಳಿ ಹಸಿರು ಧ್ವಜದ ಮಧ್ಯೆ ಗಾಂಧೀಜಿಯವರ ಚರಕವಿರುವ ಧ್ವಜವನ್ನು ಅಧಿಕೃತವಾಗಿ ಅಂಗೀಕರಿಸಲಾಗುತ್ತೆ. ಇನ್ನು ಇಲ್ಲಿ ಚರಕವನ್ನು ಸೇರಿಸುವಂತೆ ಗಾಂಧೀಜಿಯವರಿಗೆ ಸೂಚಿಸಿದವರು, ಸಲಹೆ ನೀಡಿದವರು ಯಾರಾಗಿದ್ದರು ಅಂದರೆ ಜಲಂಧರ್ನ ಶಿಕ್ಷಣ ತಜ್ಞ ಲಾಲ್ ಹಂಸರಾಜ್ರವರು. ಈ ಧ್ವಜದಲ್ಲಿ ಚರಕವನ್ನು ಸೇರಿಸಬೇಕು ಅಂತ ಗಾಂಧೀಜಿಯವರಿಗೆ ಸೂಚಿಸಿರ್ತಾರೆ ಫ್ರೆಂಡ್ಸ್. ಬಹಳಷ್ಟು ಕಡೆ ಚರಕದ ಬದಲಾಗಿ ಅಶೋಕ ಚಕ್ರವನ್ನು ಸೇರಿಸಲು ಸೂಚಿಸಿದವರು ಶಿಕ್ಷಣ ತಜ್ಞ ಲಾಲ್ ಹಂಸರಾಜ್ ಅಂತ ಹೇಳಲಾಗಿದೆ ಫ್ರೆಂಡ್ಸ್. ಅದು ಸರಿಯಾಗಿಲ್ಲ, ಅದು ತಪ್ಪು. ಇಲ್ಲಿ ಗಾಂಧೀಜಿಯವರಿಗೆ ಈ ಕೇಸರಿ ಬಿಳಿ ಹಸಿರು ಧ್ವಜದಲ್ಲಿ ಚರಕವನ್ನು ಮಿಡಲ್ನಲ್ಲಿ ಸೇರಿಸಲಿಕ್ಕೆ ಲಾಲ್ ಹಂಸರಾಜ್ ಅವರು ಸೂಚಿಸ್ತಾರೆ. ಕೆಂಪು ಬಣ್ಣವನ್ನು ಕೇಸರಿಗೆ ಬದಲಾಯಿಸಲಾಗುತ್ತೆ. ಇಲ್ಲಿ ಕೆಂಪು ಬಣ್ಣ ಇತ್ತಲ್ಲ, ಅದರ ಒಂದು ಬದಲಿಗೆ ಕೇಸರಿ ಬಣ್ಣವನ್ನು ಇಲ್ಲಿ ಸೇರಿಸಲಾಗುತ್ತೆ. ಬಿಳಿ ಪಟ್ಟಿಯನ್ನು ಮಧ್ಯಕ್ಕೆ ತರಲಾಯಿತು, ಮಧ್ಯಭಾಗದಲ್ಲಿ ಬಿಳಿ ಬಣ್ಣವನ್ನು ಸೇರಿಸಲಾಯಿತು. ಅಡಿಯಲ್ಲಿ ಕೆಳಗಡೆ ಹಸಿರು ಬಣ್ಣ ಹೊಂದಿಸಲಾಯಿತು. ಧ್ವಜದ ಮಧ್ಯಭಾಗದಲ್ಲಿ ಚರಕವನ್ನು ಇರಿಸಲಾಗಿತ್ತು ಫ್ರೆಂಡ್ಸ್. ಈ ಚರಕವನ್ನು ಮಧ್ಯಭಾಗದಲ್ಲಿ ಇರಿಸಲಾಯಿತು. ಹೀಗೆ 1931ರಲ್ಲಿ ಈ ಒಂದು ನಮ್ಮ ಭಾರತದ ರಾಷ್ಟ್ರಧ್ವಜ ಈ ರೀತಿಯಾಗಿತ್ತು ಫ್ರೆಂಡ್ಸ್. ಸ್ವತಂತ್ರ ಭಾರತದ ರಾಷ್ಟ್ರಧ್ವಜ 1947ರಲ್ಲಿ. ಈ 1947 ಸ್ವತಂತ್ರ ಭಾರತದ ರಾಷ್ಟ್ರಧ್ವಜವು 1931ರಲ್ಲಿದ್ದ ಧ್ವಜವನ್ನೇ ಬಹುತೇಕವಾಗಿ ಹೋಲುತ್ತೆ ಫ್ರೆಂಡ್ಸ್. ಈ 1931ರಲ್ಲಿ ಏನು ವಿನ್ಯಾಸಗೊಳಿಸಲಾಗಿತ್ತಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಈ ಧ್ವಜನೂ ಇದೆ. ಕೇಸರಿ ಬಿಳಿ ಹಸಿರು ಬಣ್ಣಗಳಿದ್ದಾವೆ ಫ್ರೆಂಡ್ಸ್. ಚರಕದ ಜಾಗದಲ್ಲಿ ಅಶೋಕ ಚಕ್ರವಿದೆ, ಇದಷ್ಟೇ ಚೇಂಜ್ ಆಗಿರುವಂಥದ್ದು. ಯಾಕೆ ಆ ಧ್ವಜದ ಒಂದು ಚರಕದ ಪ್ಲೇಸ್ಗೆ ಅಶೋಕ ಚಕ್ರವನ್ನು ಸೇರಿಸಲಾಯಿತು ಅಂದರೆ 1931ರ ಸಂದರ್ಭದಲ್ಲಿ ಈ ರಾಷ್ಟ್ರೀಯ ಧ್ವಜವನ್ನು ಪ್ರಸ್ತುತಪಡಿಸಿದಾಗ ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಚರ್ಚೆಯಾಗುತ್ತೆ. ಈ ಧ್ವಜವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ
ಅದರ ಒಂದು ಸಿಂಬಲ್ ಆಗಿದೆ. ಚರಕ ಅನ್ನುವಂಥದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಿಂಬಲ್ ಆಗಿರುವಂಥದ್ದು. ಈ ಧ್ವಜ ಒಂದು ಪಕ್ಷದ ಧ್ವಜವಾಗುತ್ತೆ. ನಮ್ಮ ಒಂದು ಭಾರತ ದೇಶಕ್ಕೆ ಈ ಧ್ವಜ ಸೂಟ್ ಆಗಂಗಿಲ್ಲ, ಅದಕ್ಕೋಸ್ಕರ ನಾವು ಬೇರೆ ಧ್ವಜವನ್ನು ವಿನ್ಯಾಸಗೊಳಿಸಬೇಕು ಅಂತ ಚರ್ಚೆ ನಡೆದಾಗ ಈ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಆ ಸಮಿತಿಯ ಒಂದು ಚರ್ಚೆಗಳಾದ ನಂತರ ಈ ಒಂದು ಸ್ವತಂತ್ರ ಭಾರತದ ರಾಷ್ಟ್ರಧ್ವಜ ವಿನ್ಯಾಸಗೊಳಿಸಲಾಗುತ್ತೆ ಫ್ರೆಂಡ್ಸ್. ಸ್ವತಂತ್ರ ಭಾರತದ ರಾಷ್ಟ್ರಧ್ವಜವು ಈ 1931ರಲ್ಲಿದ್ದ ಧ್ವಜವನ್ನೇ ಬಹುತೇಕವಾಗಿ ಹೋಲುತ್ತೆ. ಆದರೆ ಒಂದೇ ಒಂದು ಚೇಂಜ್ ಆಗಿರೋದು ಏನು ಅಂತಂದರೆ ಚರಕದ ಜಾಗದಲ್ಲಿ ಅಶೋಕ ಚಕ್ರವಿದೆ. ಇದಕ್ಕೆ ನಾವು ಅಶೋಕ ಚಕ್ರ ಅಂತ ಹೇಳ್ತೀವಿ ಫ್ರೆಂಡ್ಸ್. ಭಾರತದ ಈ ರಾಷ್ಟ್ರಧ್ವಜದ ಅಂತಿಮ ವಿನ್ಯಾಸ 1947ರಲ್ಲಿ ಚರಕದ ಬದಲಿಗೆ ಅಶೋಕ ಚಕ್ರವನ್ನು ಸೇರಿಸಿ ವಿನ್ಯಾಸಗೊಳಿಸಿದವರು ಯಾರು ಅಂದರೆ ಸುರಯ್ಯ ತಯ್ಯಬ್ಜಿ. ಈ ವಿನ್ಯಾಸ, ನಮ್ಮ ರಾಷ್ಟ್ರಧ್ವಜದ ವಿನ್ಯಾಸದ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಇದೆ ಫ್ರೆಂಡ್ಸ್. ಇಲ್ಲಿ ಏನಂತಂದರೆ ಭಾಳಷ್ಟು ಜನ ನಮ್ಮ ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಾಳಿ ವೆಂಕಯ್ಯ ಅಂತ ಹೇಳ್ತಾರೆ, ಇನ್ನೂ ಕೆಲವೊಂದಿಷ್ಟು ಜನ ಸುರಯ್ಯ ತಯ್ಯಬ್ಜಿ ಅಂತ ಹೇಳ್ತಾರೆ. ಇಲ್ಲಿ ಅದಕ್ಕೆ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಪ್ರಸ್ತುತ ಭಾರತದ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಾಳಿ ವೆಂಕಯ್ಯ. ಆದರೆ ಆ ಒಂದು ಧ್ವಜದಲ್ಲಿ ಅಶೋಕ ಚಕ್ರವನ್ನು ಸೇರಿಸಿ ವಿನ್ಯಾಸಗೊಳಿಸಿದವರು ಸುರಯ್ಯ ತಯ್ಯಬ್ಜಿ. ನಿಮಗೆ ಎಕ್ಸಾಮಲ್ಲಿ ಭಾರತದ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅಂದರೆ ಪಿಂಗಾಳಿ ವೆಂಕಯ್ಯ ಅಂತಾನೆ ಆನ್ಸರ್ ಮಾಡಬೇಕಾಗಿರುತ್ತೆ. ಕೇವಲ ಈ ಒಂದು ಚರಕದ ಬದಲಿಗೆ ಅಶೋಕ ಚಕ್ರವನ್ನು ಸೇರಿಸಿ ವಿನ್ಯಾಸಗೊಳಿಸಿದವರು ಸುರಯ್ಯ ತಯ್ಯಬ್ಜಿ. ಈ ಟೋಟಲ್ ಏನು ರಾಷ್ಟ್ರಧ್ವಜ ಇದೆಯಲ್ಲ, ಇದರ ಟೋಟಲ್ ಒಂದು ವಿನ್ಯಾಸ ಮಾಡಿದವರು ಪಿಂಗಾಳಿ ವೆಂಕಯ್ಯ. ಕೇವಲ ಈ ಚಕ್ರವನ್ನು, ಅಶೋಕ ಚಕ್ರವನ್ನು ಸೇರಿಸಿದವರು ಸುರಯ್ಯ ತಯ್ಯಬ್ಜಿ. ಪ್ರಸ್ತುತ ಭಾರತದ ರಾಷ್ಟ್ರೀಯ ಧ್ವಜವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ವರಾಜ್ ಧ್ವಜವನ್ನು ಆಧರಿಸಿದೆ. ಇದನ್ನು ಪಿಂಗಾಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ್ದಾರೆ. ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಾಳಿ ವೆಂಕಯ್ಯ. ಕೇವಲ ಚರಕದ ಬದಲಿಗೆ ಅಶೋಕ ಚಕ್ರವನ್ನು ಸೇರಿಸಿ ವಿನ್ಯಾಸಗೊಳಿಸಿದವರು ಸುರಯ್ಯ ತಯ್ಯಬ್ಜಿ ಅವರು ಆಗಿರ್ತಾರೆ ಫ್ರೆಂಡ್ಸ್. ಈ ಒಂದು ನಮ್ಮ ರಾಷ್ಟ್ರಧ್ವಜದ ವಿನ್ಯಾಸದಲ್ಲಿ ಒಂದು ಪಾರ್ಟ್ ಈ ಸುರಯ್ಯ ತಯ್ಯಬ್ಜಿ ಅವ್ರದ್ದು ಆಗಿರುತ್ತೆ ಫ್ರೆಂಡ್ಸ್. ಭಾರತದ ರಾಷ್ಟ್ರಧ್ವಜದ ಸಂಹಿತೆ 26 ಜನವರಿ 2002. ರಾಷ್ಟ್ರೀಯ ಧ್ವಜವನ್ನು ಹಾರಿಸುವಾಗ ಯಾವಾಗಲೂ ಕೇಸರಿ ಬಣ್ಣ ಮೇಲಿರಬೇಕು ಫ್ರೆಂಡ್ಸ್. ಇನ್ನು ಧ್ವಜ ಕೊಳೆಯಾಗಿರಬಾರದು ಮತ್ತು ಹರಿದಿರಬಾರ್ದು. ಇನ್ನು ಧ್ವಜದ, ನಮ್ಮ ಒಂದು ರಾಷ್ಟ್ರಧ್ವಜದ ಎತ್ತರಕ್ಕೆ ಬೇರೆ ಯಾವುದೇ ಧ್ವಜವನ್ನು ಹಾರಿಸಬಾರದು. ರಾಷ್ಟ್ರಧ್ವಜದ ಪಕ್ಕಕ್ಕೆ ಬೇರೆ ಧ್ವಜವನ್ನು ಹಾರಿಸುವುದಾದರೆ ಅದರ ಎಡಕ್ಕೆ ಹಾರಿಸಬೇಕು. ಇನ್ನು ರಾಷ್ಟ್ರೀಯ ಧ್ವಜವನ್ನು ವೈಯಕ್ತಿಕ ವ್ಯವಹಾರಕ್ಕೆ ಹಾರಿಸಬಾರದು. ಒಂದು ಕಂಬಕ್ಕೆ ಒಂದೇ ಧ್ವಜವನ್ನು ಹಾರಿಸಬೇಕು. ರಾಷ್ಟ್ರದ ಪ್ರಮುಖರು ನಿಧನರಾದಾಗ ರಾಷ್ಟ್ರಧ್ವಜವನ್ನು ಕಂಬದ ಅರ್ಧಕ್ಕೆ ಹಾರಿಸಬೇಕು. ಧ್ವಜವನ್ನು ನೆಲಕ್ಕೆ ತಾಗಿಸಬಾರದು. ಈ ರೀತಿಯಾಗಿ ನಮ್ಮ ಒಂದು ರಾಷ್ಟ್ರಧ್ವಜದ ನೀತಿ ನಿಯಮಗಳನ್ನು ತಿಳಿಸುವಂಥದ್ದು ನಮ್ಮ ಒಂದು ರಾಷ್ಟ್ರಧ್ವಜದ ಸಂಹಿತೆಯಾಗಿದೆ ಫ್ರೆಂಡ್ಸ್. ಇನ್ನು ಧ್ವಜವನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ಅದರ ಒಂದು ದುರ್ಬಳಕೆಯನ್ನು ನಿಯಂತ್ರಿಸುವಂತಹ ಶಾಸನಗಳು ಇದ್ದಾವೆ ಫ್ರೆಂಡ್ಸ್. ಒಂದು ಲಾಂಛನಗಳು ಮತ್ತು ಹೆಸರುಗಳ ಅನುಚಿತ ಬಳಕೆಯ ತಡೆಗಟ್ಟುವಿಕೆ ಕಾಯ್ದೆ 1950. ಇನ್ನು ರಾಷ್ಟ್ರೀಯ ಗೌರವ ಕಾಯ್ದೆ 1971. ನಮ್ಮ ಒಂದು ರಾಷ್ಟ್ರಧ್ವಜವನ್ನು ಯಾರಾದರೂ ಅವಹೇಳನ ಮಾಡಿದರೆ, ಅದಕ್ಕೆ ಅಗೌರವ ಸೂಚಿಸಿದರೆ ಈ ಒಂದು ಕಾಯ್ದೆಗಳ ಪ್ರಕಾರ ಶಿಕ್ಷೆ ಇರುತ್ತೆ ಫ್ರೆಂಡ್ಸ್. 3 ವರ್ಷ ಜೈಲು ಹಾಗೂ ದಂಡ ಇರುತ್ತೆ.
ಇಷ್ಟೊತ್ತು ನಾವು ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ತಿಳ್ಕೊಂಡ್ವಲ್ಲ, ಅದ್ರ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1. 1947ರಲ್ಲಿ ರಾಷ್ಟ್ರಧ್ವಜವನ್ನು ದೇಶಕ್ಕೆ ಅರ್ಪಿಸಿದವರು ಈ ಕೆಳಗಿನವರಲ್ಲಿ ಯಾರಾಗಿದ್ದರು? 1. ನೆಹರು, 2. ರಾಜೇಂದ್ರ ಪ್ರಸಾದ್, 3. ಅಂಬೇಡ್ಕರ್, 4. ಗಾಂಧೀಜಿ. ಆನ್ಸರ್ ನೆಹರು. ಪ್ರಶ್ನೆ 2. ರಾಷ್ಟ್ರಧ್ವಜವನ್ನು ಗೌರವಿಸುವುದರ ಬಗ್ಗೆ ಭಾರತದ ಸಂವಿಧಾನದ ಯಾವ ವಿಧಿಯಲ್ಲಿ ಉಲ್ಲೇಖವಿದೆ? 1. 21A, 2. 50A, 3. 51A, 4. 20A. ಆನ್ಸರ್ 51A. ಪ್ರಶ್ನೆ 3. ಗಾಂಧೀಜಿಯವರು ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಲು ಯಾರಿಗೆ ಸೂಚಿಸಿದ್ದರು? 1. ಲಾಲ್ ಹಂಸರಾಜ್, 2. ಪಿಂಗಾಳಿ ವೆಂಕಯ್ಯ, 3. ಸರ್ದಾರ್ ವಲ್ಲಭಭಾಯಿ ಪಟೇಲ್, 4. ನೆಹರು. ಆನ್ಸರ್ ಪಿಂಗಾಳಿ ವೆಂಕಯ್ಯ. ಪ್ರಶ್ನೆ 4. ಪ್ರಥಮ ಬಾರಿಗೆ ವಿದೇಶದಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸಿದವರು ಯಾರಾಗಿದ್ದರು? 1. ಮೇಡಂ ಕಾಮಾ, 2. ಸಹೋದರಿ ನಿವೇದಿತಾ, 3. ಸಚ್ಚಿಂದ್ರ ಪ್ರಸಾದ್ ಬೋಸ್, 4. ನೆಹರು. ಆನ್ಸರ್ ಮೇಡಂ ಕಾಮಾ. ಪ್ರಶ್ನೆ 5. ಭಾರತದ ರಾಷ್ಟ್ರಧ್ವಜದ ಚಕ್ರವು ಯಾವ ಚಕ್ರದ ಪ್ರತಿರೂಪವಾಗಿದೆ? 1. ವೀರಚಕ್ರ, 2. ಪರಮವೀರ ಚಕ್ರ, 3. ಅಶೋಕ ಚಕ್ರ, 4. ಯಾವುದೂ ಅಲ್ಲ. ಆನ್ಸರ್ ಅಶೋಕ ಚಕ್ರ. ಸ್ಪರ್ಧಾ ಮಿತ್ರರೇ, ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ವಾಲಿಟಿ ಎಜುಕೇಷನ್ ಕರ್ನಾಟಕ ಈ ಚಾನೆಲ್ನ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೂ ಈ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಎಲ್ಲರೂ ಅದಕ್ಕೆ ಜಾಯ್ನ್ ಆಗಿ. ತುಂಬ ಧನ್ಯವಾದಗಳು.